ಜೈ ಶ್ರೀ ಕೃಷ್ಣ, ಜೈ ಹಿಂದ್. ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡಿದ್ದೀನಿ. ಹೆಂಗೆ ಮಾಡ್ತಿದ್ದೀನಿ ಅಂತ ನೋಡೋಣ ಬನ್ನಿ. ಜೀರಿಗೆ, ಸಾಸಿವೆ, ಮೆಂತ್ಯಕಾಳು, ಸೋಪು, ಧನಿಯಾ ಕಾಳು ಅದೆಲ್ಲ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಹುರ್ಕೋಬೇಕು, ಕೆಂಪಾಗೋವರೆಗೆ ಹುರ್ಕೋಬೇಕು. ಒಳ್ಳೆ ಘಮ ಅಂತ ಸ್ಮೆಲ್ ಬರ್ತದೆ ಅವಾಗ. ಇಟ್ಕೊಂಡು ಮಿಕ್ಸಿ ಮಾಡಿ ಒಂದು ಸೈಡ್ ಇಟ್ಕೋಬೇಕು. ಇದನ್ನೇ ಅರ್ಶಿನ ಪುಡಿ ಹಾಕ್ಕೊಂಡೆ ನಾನು. ಅದಕ್ಕೆ ಉಪ್ಪು ಈಗಾದರೂ ಹಾಕ್ಕೋಬೋದು ನಾವು, ಇಲ್ಲ ನಂತರ ಚಟ್ನಿಗನ್ನು ಹಾಕ್ಕೋಬೋದು. ಇದು ಪೌಡ್ರಿಗೆ ಎದಕ್ಕೆ ಹಾಕಿದೆ ಅಂದರೆ, ಏನಾದರೂ ಚಿಪ್ಸ್ ಟೈಪ್ ಮಾಡಿದಾಗ ಉದುರಿಸ್ಕೊಳ್ಳೋಕೆ ಬರ್ತದಲ್ವ, ಉಪ್ಪು ಮಿಕ್ಸಿ ಇದ್ದರೆ ಚೆನ್ನಾಗಿರ್ತದೆ. ಅದಕ್ಕೆ ಸಪ್ರೇಟ್ ಹಾಕೋದು ಬೇಕಾಗಿಲ್ಲ. ಅದಕ್ಕೆ ನಾನು ಅದಕ್ಕೆ ಹಾಕಿದೆ. ಮಸಾಲೆಗೆ ಉಪ್ಪು ಹಾಕಿದೆ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೋಬೇಕೀಗ. ಹುರ್ಕೊಂಡು ಚೆನ್ನಾಗಿ ಹುರಿದು ಹಸಿ ನೀರಿನ ಅಂಶ ಹೋಗೋವರೆಗೂ ಹುರ್ಕೋಬೇಕು. ನಂತರ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಹುರಿಬೇಕು. ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. ನಮಗೆ ಎಷ್ಟು ಬೇಕು ಅಷ್ಟು ಬೆಳ್ಳುಳ್ಳಿ. ನಾನು ದೊಡ್ಡದೊಂದು ಗಡ್ಡೆ ತೊಗೊಂಡಿದ್ದೆ. ನಾನು ಬೆಳ್ಳುಳ್ಳಿ ಇಷ್ಟು ಮೆಣಸಿನ್ಕಾಯಿಗೆ ಒಂದು ದೊಡ್ಡ ಗಡ್ಡೆ ತೊಗೊಂಡಿದ್ದೆ, ಬೆಳ್ಳುಳ್ಳಿ ಗಡ್ಡೆ. ಸ್ವಲ್ಪ ಕಂದು ಬಣ್ಣವರೆಗೂ ಹುರ್ಕೋಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬೇಕು. ಯಾವಾಗಲೂ ಬಿಸಿ ಇದ್ದಾಗ ಹಸಿಮೆಣಸಿನ್ಕಾಯಿ ಯಾವುದೇ ಚಟ್ನಿ ಆಗಲಿ ಬಿಸಿ ಇದ್ದಾಗ ಮಿಕ್ಸಿ ಮಾಡಬಾರ್ದು. ಟೇಸ್ಟ್ ಬೇರೆ ಬಂದುಬಿಡ್ತದೆ, ಅದು ಕೆಟ್ಟೋಗ್ಬಿಡ್ತದೆ. ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಮಿಕ್ಸಿ ಹಾಕಬೇಕು. ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿದ್ದು ಚಟ್ನಿ ಹಾಕಿದೆ. ಈಗ ಎಣ್ಣೆಗೆ ಸ್ವಲ್ಪ ಬೇಯಬೇಕೆಲ್ಲ ನೀಟಾಗಿ. ಎಲ್ಲ ಬೆಂದಮೇಲೆ ನೀಟಾಗಿ ಮಸಾಲೆ ಪೌಡ್ರು ಪುಡಿ ಮಾಡ್ಕೊಂಡಿದ್ವಲ್ಲ ಮಿಕ್ಸಿ, ಆ ಪೌಡ್ರ್ ನಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಇದಕ್ಕೆ ನಾನು 2 ಸ್ಪೂನ್ ಹಾಕಿದ್ದೀನಿ. ನನಗೆ ಇಷ್ಟು ಮೆಣಸಿನ್ಕಾಯಿಗೆ 2 ಸ್ಪೂನ್ ಮಸಾಲೆ ಹಾಕಿದ್ದೀನಿ. ಉಪ್ಪು ಟೇಸ್ಟ್ ನೋಡಿ ಈಗ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಕಡಿಮೆ ಬೀಳುತ್ತೆ, ಇನ್ನು ಸ್ವಲ್ಪ ಟೇಸ್ಟಿಗೆ ಹಾಕ್ಕೋಬೇಕು. ಟೇಸ್ಟ್ ನೋಡಿ. ಇದು ಸಕ್ಕರೆ ಹಾಕಿ ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುವಿ ಸ್ವಲ್ಪ ಮುಚ್ಚಿಡಬೇಕು. ಇದು ಎಷ್ಟು ತಿಂಗಳಿಟ್ರೂ ಕೆಡೋದಿಲ್ಲ ಈ ಚಟ್ನಿ. ತುಂಬ ದಿನ ಬಾಳಿಕೆ ಬರ್ತದೆ. ಚಪಾತಿಗೆ, ಮೊಸರನ್ನಕ್ಕೆ, ಬಿಸಿ ಅನ್ನ, ತುಪ್ಪಕ್ಕೆ ಚೆನ್ನಾಗಿರ್ತದೆ ಈ ಚಟ್ನಿ. ಇಷ್ಟ ಆಯ್ತು ನೋಡ್ರಿ. ಅದು ನೀಟಾಗಿ ಒಂದು ಬಾಕ್ಸ್ನಾಗ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬಾಕ್ಸ್ನಾಗ ಹಾಕಿ ಇಟ್ಕೊಳ್ಬೇಕು. 6 ಮಂತ್ ಆದರೂ ಬರ್ತದೆ ಈ ಚಟ್ನಿ. ಸ್ವಲ್ಪ ಮೇಲೆ ಸಾಸಿವೆ ಎಣ್ಣೆ ಹಾಕೋಬೇಕು. ಬಿಸಿ ಮಾಡಿ ಆರಿಸಿರ್ಬೇಕು ಆ ಚಟ್ನಿ. ಇದು ಎಣ್ಣೆ, ಸಾಸಿವೆ ಎಣ್ಣೆ ಸ್ವಲ್ಪ ಮೇಲೆ ಹಿಂಗೆ ಹಾಕ್ಕೊಂಡ್ರೆ ರೆಡಿ ಟು ಈಟ್. ಪರೋಟ, ಚಪಾತಿ, ಬಿಸಿ ಅನ್ನಕ್ಕೆ, ಮೊಸರನ್ನಕ್ಕೆ ಭಾಳ ಚೆನ್ನಾಗಿರ್ತದೆ. ಚಪಾತಿ ಪರೋಟ ಮಾಡಿದ್ನಲ್ವ, ಅದಕ್ಕೆ ಸೂಟ್ ಆಗುತ್ತೆ ಅಂತ.
ಚಪಾತಿ ಭಾಳ ಚೆನ್ನಾಗಿರುತ್ತೆ. ಮೊಸರನ್ನಕ್ಕೆ, ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಬಾಯ್. ಜೈ ಹಿಂದ್.